ಅಂತರಂಗದ ಗುರುವನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಈ ಅನ್ನದಾತನಿಗೆ ಶಾಲಾ ದೀಕ್ಷಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವ್ರು ಮೈಸೂರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವನಪ್ಪ ಪೂಜಾರಿಯವರಿಗೂ ಶರಣಾರ್ಥಿಗಳ ಸಂಸ್ಥಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಪ್ಪನ ಅಂಗಡಿಯವರು ಕೂಡ ಶರಣಾರ್ಥಿಗಳ ಸಂಸ್ಥಾ, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮರಾಣಿಯವರು ಕೂಡ ಶರಣಾರ್ಥಿಗಳ ಸಂಸ್ಥಾ, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಸನ್ನ ಚಿನ್ಮುಂಡಿಯವರು ಕೂಡ ಶರಣಾರ್ಥಿಗಳ ಸಂಸ್ಥಾ, ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಲಾರ್ ಅವರು ಕೂಡ ಶರಣಾರ್ಥಿಗಳ ಸಂಸ್ಥಾ, ನಮ್ಮ ತಾಲೂಕಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಹಾದೇವರು ಕೂಡ ಶರಣಾರ್ಥಿಗಳ ಸಂಸ್ಥಾ, ತಾಲೂಕಿನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಅವರಿಗೂ ಇಲ್ಲಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಗೌರವ ನಮ್ಮ ಭಾಳ ಮಾತನಾಡಿಲ್ಲ, ಅಧ್ಯಕ್ಷರೆಲ್ಲರೂ ಹೇಳ್ಯಾರ ಒಕ್ಕಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ಯಾರ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ್ತಾರ. ಹಿಂದಿನ ಕಾಲದಲ್ಲಿ ಇದು ಭಂಡಾರದ ದೇವಸ್ಥಾನದ ಭಂಡಾರದೊಳಗೊಂದು ಶಕ್ತಿ ಅದ. ಹಿಂದಿನ ಕಾಲದೊಳಗೆ ಹೆಂಗಿರ್ತಾರ, ಮಹಾತ್ಮರು ಕಬಳಿ ಹಾರಿಸಿದ್ರೆ ಮಳಿ ಬರ್ತಿತ್ತಂತ, ಭಂಡಾರ ಮುಟ್ಟಿ ಬೀರಪ್ಪನ ಸಂಕಲ್ಪ ಮಾಡಿದ್ರೆ ಮಳಿ ಬರ್ತಿತ್ತು. ಅವಾಗ ಕಾಲ ಹಂಗಿತ್ತು, ಜನಾನ ಹಂಗಿತ್ತು, ಪುಣ್ಯನ ಹಂಗಿತ್ತು. ಏನು ಸಂಕಲ್ಪ ಮಾಡ್ತಾರ ಅದು ನೆರವೇರ್ತಿತ್ತು. ಮೊದಲಿನ ಕಾಲದೊಳಗ ಬೀರಪ್ಪನ ಮುಂದೆ ನಿಂತ ಜನ ಏನ್ ಬೇಡ್ಕೋತಿದ್ರ ಅಂತಂದ್ರ, ಭಗವಂತ ನನಗೆ ಕೆಟ್ಟದಾದ್ರ ಆಗಲಿಪ್ಪ, ಎಲ್ಲಾ ಜನಕ್ಕೆ ಚಲೋ ಆಗಲಿ ಅಂತ ಬೇಡ್ತಿದ್ರು. ಇದನ್ನ ಕಲಿಯುಗ ಅಂತ ಕರೆದಾರ. ಏನ್ ಬೇಡ್ತಾರಂದ್ರ, ಬೀರಪ್ಪ ನನಗೆ ಮಾತ್ರ ಚಲೋ ಆಗಲಿ, ಉಳ್ಕಾದವ್ರಿಗೆ ಕೆಟ್ಟಾದ್ರೂ ಪರವಾಗಿಲ್ಲ ಅಂತ ಬೇಡು ಕಾಲ. ಹೆಂಗಾಗಿತ್ತಂದ್ರ ನಾವ್ ಏನು ಬೇಡಬೇಕಾಗಿತ್ತಂತಂದ್ರ ಆವಿಷ್ಯ ಯಾವಾಗ ಹೋಗ್ತದ ಗೊತ್ತಿಲ್ಲ, ಯಾವಾಗ ಬಿದ್ದು ಹೋಗ್ತೀವಿ ಗೊತ್ತಿಲ್ಲ. ಆದ್ರೆ ಇದ್ದಷ್ಟು ಆವಿಷ್ಯವನ್ನು ಏನು ಮಾಡಬೇಕಾಗಿತ್ತಂದ್ರ, ಈ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಸೇವಾ ಮಾಡೋ ಸಲುವಾಗಿ ಕೋವಿಡ್ ಒಳಗೆ ನಾವು ಉಳಿದೀವಿ. ಈ ಬೀರಪ್ಪನ ಆಶೀರ್ವಾದದಿಂದ ನಾವು ಅದನ್ನು ಮಾಡಬೇಕಾಗಿದೆ. ಮತ್ತ ದೇಶದ ಗಡಿ ಭಾಗಗಳಲ್ಲಿ ನಾವು ಇಷ್ಟೆಲ್ಲ ಆರಾಮಲ್ಲಿ ಕಾರ್ಯಕ್ರಮ ಮಾಡಕತ್ತೀವಿ ಅಂತಂದ್ರ, ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿ ಗಡಿ ಭಾಗಗಳು ಚಳಿ ಮಳಿ ಬಿಸಿಲಲ್ಲಾರ್ದ ಏನು ಸೇವಾ ಮಾಡ್ಲಿಕ್ಕತ್ತಾರ, ಸೈನಿಕರ ಸಲುವಾಗಿ ನಾವು ಇವತ್ತು ಸೇವಾ ಮಾಡಬೇಕಾಗಿದೆ. ಬೇಡು ಏನು ಬೇಡಬೇಕಂತಂದ್ರ, ಈ ಭಾಗದೊಳಗೆ ನೀರಾವರಿ ಹೋರಾಟಕ್ಕಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ನಮ್ಮ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ರಾಯಭಾಗಗಳು ಸರ್ಕಲ್ ಒಳಗೆ ಹೋರಾಟ ಮಾಡಿದಾಗ ತಹಸೀಲ್ದಾರು ಎಸಿ ಎಲ್ಲ ನೀರಾವರಿ ಅಧಿಕಾರಿಗಳು ಬಂದು 59 ಕೆರೆಗಳಿಗೆ ನೀರು ತುಂಬತಕ್ಕಂಥ ಯೋಜನೆಯನ್ನ ಗಟ್ಟಿಯಾಗಿ ಬಲವಾಗಿ ಹೋರಾಟದ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡಿದಾಗ ಒಂದು ಹಂತಕ್ಕೆ ಬಂದಿತ್ತು. ನಿನ್ನೆ ನಮ್ಮ ಮಲ್ಲಪ್ಪನ ಅಂಗಡಿ, ರಮೇಶ್ ಕಲಾರು, ಚಿನಗುಂಡಿಯವರು, ವಿಜಯ್ ಅವರು, ಮಹಾದೇವರು ಎಲ್ಲರ ನೇತೃತ್ವದೊಳಗೆ 2 ದಿನ ನಿರಂತರ ಹೋರಾಟ ನಡೆದಕ್ಕ ಈಗ ಬರುವಾಗ ಪ್ರತಿಫಲ ನೋಡಿದ್ರೆ ಬೇಕಡೆ ಹತ್ರ ಕೆರೆ ಒಳಗೆ ನೀರು ಬೆಳಿಲಿಕ್ಕಂತ ಈ ಭಾಗದೊಬ್ಬರು ಶಾಸಕರು ಮತ ಹಾಕಿವಿ, 3 ಲಕ್ಷ ರೂಪಾಯಿ ವೇತನ ಕೊಟ್ಟಿವಿ, ಊಟಕ್ಕೆ ಕೊಟ್ಟಿವಿ, ಕಾರಿಗೆ ಡೀಸೆಲ್ ಕೊಟ್ಟಿವಿ, ಮೊಬೈಲ್ ಬಿಲ್ ಕೊಟ್ಟಿವಿ, ರೈಲ್ವೆ ಕಡ್ಡಾಡಕ್ ಬಿಲ್ ಕೊಟ್ಟಿವಿ, ವಿಮಾನ ಕಡ್ಡಾಡಕ್ ಬಿಲ್ ಕೊಟ್ಟಿವಿ. ನಾವು ಕೊಟ್ಟದ ಇಷ್ಟೆಲ್ಲ ಮಾಡಿದ್ದಕ್ಕ ಇವ್ರು ಹೋಗಿ ವಿಧಾನಸೌಧದೊಳಗೆ ಕುಂತ ಆರಾಮಾಗಿ ಅಲ್ಲೊಂದು 4 ಮಾತಾಡಿ ಬರ್ಲಿಕ್ಕೆ ಕೊಟ್ಟಿಲ್ಲ. ನಾನು ಒಂದು MLA ಹೇಳ್ತಾ ಇಲ್ಲ, ಇಡೀ ರಾಜ್ಯದ 224 MLAಗಳ ಬಗ್ಗೆ ಮಾತಾಡ್ತೀನಿ. ಇವ್ರು ಕೊಟ್ಟಿರ್ತಕ್ಕಂಥ ವೇತನ ಇಲ್ಲೆಲ್ಲ ಸೌಕರ್ಯಗಳನ್ನು ಯಾಕೆ ಕೊಟ್ಟಿವಿ? ರಾಯಬಾಗದೊಳಗೆ ಕೆರೆಗೆ ನೀರಿಲ್ಲ, ನೀರು ಬಿಡಿಸ್ರಿ ಅಂತ ಕೊಟ್ಟಿವಿ. ರೈತರಿಗೆ ಎಲ್ಲ ಬೆಳೆಗಳಿಗೆ ಒಳ್ಳೆ ಬೆಲೆ ಇಲ್ಲಪ್ಪ, MSP ಕೊಡಿಸಂತ ಮಾತಾಡಂತ ಕೊಟ್ಟಿವಿ. ಈ ನಾಡಿನೊಳಗೆ ತಾಲೂಕಿನೊಳಗೆ ತಾಯಂದ್ರ ಸಮಸ್ಯೆ ಏನದ, ಯುವಕರ ನಿರುದ್ಯೋಗ ಸಮಸ್ಯೆ ಏನದ, ರೈತರಿಗೆ ಏನು ಸಮಸ್ಯೆ ಅದ, ಕಾರ್ಮಿಕರಿಗೆ ಏನದ, ದೀನದಲಿತರಿಗೆ ಏನದ, ಬಿದ್ದಂತವ್ರ ಬಗ್ಗೆ ಏನದ ಅಂತ ಮಾತಾಡೋ ಸಲುವಾಗಿ ಅವ್ರಿಗೆ ಅವಕಾಶವನ್ನು ಕೊಟ್ಟು ಮತ ಹಾಕಿವಿ. ಅದ್ರ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವೆಲ್ಲ ವಯಸ್ಸಿನ ಮುಖಂಡ್ರೆ ಕೆಲಸ ಮಾಡೋದಾದ್ರೆ ಮತ್ತೆ ಅವ್ರ ಕಾಯಕ ಏನದ? ಈಗ ನಿನ್ನೆ 2 ದಿನದಿಂದ ನೀವು ಹೋರಾಟ ಮಾಡಿರಿ, ಈ ಭಾಗದ ಶಾಸಕರು ಬಂದಿದ್ರಲ್ರಿ, ಬರ್ಬೇಕಾಗಿತ್ತು. ಮತ ಕೇಳುವಾಗ ರಾತ್ರಿ 3 ಗಂಟೆ 4 ಗಂಟೆಗೆ ಏತಮ್ಮ ಒಂದ್ 2 ನಿಮಿಷ ಅಂತ ಹೇಳೋದು ಕೇಳಬೇಕು. ಮತ ಹಾಕುವಾಗ ರಾತ್ರಿ 3 ಗಂಟೆಗೆ ಮನೆಗೆ ಅಡ್ಡಾಡ್ತಾರ. ನಾನು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಯಾವುದೋ ಒಂದು ಪಕ್ಷಕ್ಕೆ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಮತ ಕೇಳುವಾಗ 2 ಗಂಟೆ 3 ಗಂಟೆಗೆ ರಸ್ತೆ ಒಳಗ ಒಳಗ ಒಂದ ಮನೆ ಇದ್ದರೆ ತೊಡದಾಗ ಬ್ಯಾಟ್ರಿ ಹಿಡ್ಕೊಂಡು ಅಡ್ಡಾಡ್ತಾರಲ್ಲ. ಮತ್ತೆ 2 ದಿನ 59 ಕೆರೆ ನೀರು ತುಂಬುವ ಸಲುವಾಗಿ, ಇದೇನು ಪಾಕಿಸ್ತಾನಕ್ಕೆ ನೀರು ಬಿಡುವ ಸಲುವಾಗಿ ರಾಯಬಾಗದಾಗ ಕುಂತಿಲ್ಲ ಅವ್ರು. ನೀನಿ ಇಲ್ಲಿ ರಾಯಬಾಗ ತಾಲೂಕು 59 ಕೆರೆ ಸಲುವಾಗಿ ಕುಂತಾರ. ಮತ್ತೆ ಬರ್ಬೇಕಾಗಿತ್ತಲ್ಲ, ಯಾಕೆ ಬರಂಗಿಲ್ಲ? ನಾವು ಕೂಡ ಒಂದಿಷ್ಟು ಜಾಗೃತ ಆಗಬೇಕು.
ಯಾರು ನಮ್ಮ ಜೊತೆ ಇರ್ತಾರ, ನಮ್ಮ ಜೊತೆ ಕುಂಡಿರ್ತಾರ, ನಮ್ಮ ಸಂಘಟನೆ ಗಟ್ಟಿತನ ಹೋರಾಟಕ್ಕೆ ಬೆಲೆಗಾಗಿ, ನೀರಾವರಿಗಾಗಿ, ರಸ್ತೆಗಾಗಿ, ಅಭಿವೃದ್ಧಿಗಾಗಿ ಯಾರು ಕುಂತಾರ ಅವ್ರ ಜೊತೆ ಯಾವ ವ್ಯಕ್ತಿ ಬಂದು ಕುಂಡಿರ್ತಾನಲ್ಲ ಆ ವ್ಯಕ್ತಿಗೆ ನಾವು ಗೌರವ ಕೊಡ್ಬೇಕು. ಇದು ನಮ್ಮಲ್ಲಿ ಗಟ್ಟಿತನ. ನಾವು ಕೂಡ ಹೆಂಗೆ ಬೇಡಾಕತ್ತೀವಿ ಅಂತಂದ್ರ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನದಿ ಈಚೆ ಒಬ್ಬ ತಪಸ್ಸಿಗೆ ಕುಂತಿದ್ದ, ನದಿ ಆಚೆ ಒಬ್ಬ ಕುಂತಿದ್ದ. ಬೀರಪ್ಪ ಏನು ಮಾಡಿದ, ಮೊದಲು ಒಳ್ಳೆಯದವ ಪ್ರತ್ಯಕ್ಷ ಆದ. ಏನು ಬೇಕಂದ ಅವ ಏನು ಬೇಡ್ತಂದ ಆದ್ರೆ 2ರಷ್ಟು ನಾನು ಕೊಡ್ಬೇಕಂದ. ತನಗೆ ಚಲೋ ಆಗ್ಲಿ ಅಂತ ಕೇಳಿಲ್ಲ. ಜಮೀನು ಬೇಕು, ಬಂಗಾರ ಬೇಕು, ಬೆಳ್ಳು ಬೇಕು, ವಜ್ರ ಬೇಕು, ಕಟ್ಟಡ ಬೇಕು, ಕಾರ್ ಬೇಕಂತ ಕೇಳಿಲ್ಲ. ಮಲ್ಲಪ್ಪನ ಅಚ್ಚ ಕಡೆ ಏನು ಕೂತಲ್ಲ, ಚಿನ್ನಗುಂಡಿ ಏನು ಬಿಡ್ತಲ್ಲ ಅದಕ್ಕಿಂತ 2 ಪಟ್ಟು ನನಗೆ ಬೇಕಂದ. ಅವಾಗ ಬೀರಪ್ಪ ತತಾಸ್ತು ಅಂದ. ಆಚೆ ಕಡೆ ನಾವು ಕುಂತಿದ್ಲ, ಅವಾಗ ಏನ್ ಬೇಕು ಅವನು ಕೇಳಿಲ್ಲ. ಅವೇನಂದ, ಆಚೆ ಕಡೆ ಏನ್ ಕೇಳ್ಯಾನ ಅಂದ. ನಿನಗೆ ಏನು ಕೊಡ್ತಾನ ಅದ್ರ 2 ಪಟ್ಟು ಅವ್ನು ಕೊಡ್ಬೇಕಾಗೈತಿ. ಅವರ ಪಟ್ಟು ಬಂದಿನ ಅಂದ. ನನಗೂ ಬಿಲ್ಡಿಂಗ್ ಬೇಕು ಆಗ್ಬೇಕಂತ ಕೇಳಿ ನೀವು ನಾನು ಕಣ್ ತక్కుವ ಅರ್ಥ ಆಗ್ತಿಲ್ರಿ. ಅವ್ನ್ ಏನ್ ಕೊಡ್ತಾರೆ 2 ಪಟ್ಟು ಕೊಡ್ಬೇಕಲ್ಲ. ಒಂದು ಕಣ್ಣು ತಕೊಂಡಂದ್ರ ಇವ್ನು 2 ತಕೋಬೇಕಲ್ಲ. ಶಿವಪ್ಪಣ್ಣ ಮತ್ತೊಬ್ಬರ ಕಣ್ಣು ಹೋಗ್ಲಿ, ಮತ್ತೊಬ್ಬರ ಹಾಳಾಗ್ಲಿ, ಮತ್ತೊಬ್ಬರ ಜೀರೋ ಆಗ್ಲಿ, ಅವ್ರ ಮನೆ ಮುಂದೆ ಲಿಂಬೆಕಾಯಿ ಬಿದ್ದ ಹಾಳ, ಇದನ್ನ ಬೇಡಕತ್ತೀವಿ ನಾವು ಕಲಿಯುಗದೊಳಗ. ಏನು ಬೇಡಕತ್ತೀವಿ? ಕಲಿಯುಗದ ಕರ್ಮ ಬಹಳ ಕೆಟ್ಟದ ಅಂತ ಹೇಳ್ತಾರ. ಇಲ್ಲಿ ಮಾಡಿದ ಪುಣ್ಯ 1000 ವರ್ಷ ಮಟ್ಟ ಜೀವಂತ ಇರ್ತದ. ಮಾಡಬೇಕು. ಹೆಂಗ ಮಾಡಬೇಕಂದ್ರ ಏನು ಎಲ್ಲಾ ಬಿಟ್ಟು ಎಲ್ಲಿ ಹೋಗಬೇಕಾಗಿರ್ತಕ್ಕಂಥದ್ದಿಲ್ಲ. ಆದ್ರೆ ಭಗವಂತ ಬೀರಪ್ಪ ಭಂಡಾರ ಹಚ್ಚಿ ಬೆಂಕಿ ಅಂತ ಒಂದು ತಾಕತ್ತು ಕೊಟ್ಟ. ನಾ ತಾಕತ್ತು ಎದಕ್ಕೆ ಬಳಕೆ ಆಗಬೇಕಂತಂದ್ರ ಈ ನಾಡಿನ ಜನರ ಕಣ್ಣೀರು ಒರೆಸೋ ಸಲುವಾಗಿ ಬಳಕೆ ಆಗಬೇಕು. ಇವತ್ತಲ್ಲಿ ತಾಯಂದ್ರು ಬಂದಾರ. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಬೇಕಾದ ಸಂಕಲ್ಪ ಮಾಡಬಹುದು. ಇವತ್ತು ಸಂಗೊಳ್ಳಿ ರಾಯನ ಎಷ್ಟು ಗಟ್ಟಿಯಾಗಿ ನಾಡು ಕಟ್ಟಬೇಕಾದ್ರೆ ಯಾರ ಕಾರಣೀಭೂತ? ಆ ತಾಯಿ. ಬಸವಣ್ಣ ಗಟ್ಟಿ ಆಗ್ಬೇಕಾದ್ರೆ ತಾಯಿ, ವಿವೇಕಾನಂದ ಗಟ್ಟಿ ಆಗಬೇಕಾದ್ರೆ ತಾಯಿ. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ನಮ್ಮ ಅಧ್ಯಕ್ಷ ಹೇಳ್ತಿರ್ತಾರೆ ಪ್ರತಿ ಮಾತಿಗೆ ಚೆನ್ನಮ್ಮಾಜಿ ಚೆನ್ನಮ್ಮಾಜಿ ಅಂತ ಹೇಳಿ. ಹಂಗ ನಾವೇನಾದ್ರೂ ತಾಯಂದ್ರಿ ನಾಡಿನೊಳಗೆ ನಿನ್ನೆ ಧಾರವಾಡ ಹತ್ರ ಲೋಕೋರ್ ಅಂತ ಒಂದು ಊರಿಗೆ ಹೋಗಿದ್ವಿ. ಒಂದು 100 ಜನ ತಾಯಂದ್ರ ಶಾಲೆ ಹಾಕಿದ್ರು. ಮನೆ 100 ಜನ ತಾಯಂದ್ರು. ಈಗ ಎಲ್ಲಾ ಭಾಗಗಳು 100-200 ಜನ ತಾಯಂದ್ರ ಶಾಲೆ ಹಾಕಿದ್ರು ಅಂತಂದ್ರ ಲಕ್ಷಾಂತರ ಜನ ಮುಂದಿನ ದಿನಮಾನದೊಳಗೆ ಗುರುಲಾಪುರ ಆಗಿರ್ಬೋದು, ಬೆಳಗಾವಿ ಸುವರ್ಣೋತ್ಸವದ ಮುಂದೆ ನಾವೇನಾದ್ರೂ 8-10 ಲಕ್ಷ ಮಂದಿ ಅಥವಾ 20-25 ಲಕ್ಷ ಮಂದಿ ನಾವೇನಾದ್ರೂ ಸೇರಿದ್ದಾದ್ರ ಎಲ್ಲ ಬೆಳೆಗಳಿಗೆ MSP ತಗೋಬಹುದು, ನೀರಾವರಿ ನಾವು ಮಾಡ್ಕೊಳ್ಬಹುದು. ಎಲ್ಲಾ ಸಚಿವರು, ಶಾಸಕರು, ಮುಖ್ಯಮಂತ್ರಿ ಬಂದು ಏನ್ ಮಾಡ್ತಾರ ರೈತ ಸಂಘಟನೆ ಎದುರಿಗೆ ನಿಂತು ನಿಮ್ಮ ಬೇಡಿಕೆ ಏನದಾವ ಈ ಕ್ಷಣ ನಾನು ಈಡೇರಿಸಿಕೊಡ್ತೀನಿ ಅಂತ ಕೇಳ್ತಕ್ಕಂಥ ಕಾಲ ಬಹಳ ದೂರ ಇಲ್ಲ, ಬಂದೇ ಬರ್ತದ. ಒಟ್ಟಾರೆ ನಮ್ಮ ಮನಸ್ಥಿತಿ ಏನಂತಂದ್ರ ಹೆಂಗ ಬಿಜೆಪಿ ಅವ್ರು ರಾತ್ರಿ ಹೋಟೆಲ್ದಾಗ ಕೂಡಿ ಒಂದಾಗ್ತಾರ, ಕಾಂಗ್ರೆಸ್ನವ್ರು ಒಂದು ಹೋಟೆಲ್ದಾಗ ಕೂಡಿ ಹೆಂಗ್ ಒಂದಾಗ್ತಾರು. ಸಂದರ್ಭದಲ್ಲಿ ಎಲ್ಲಾರು 3 ಮಂದಿ ಕೂಡೆ ಒಂದು ಉದಾಹರಣೆ DCC ಬ್ಯಾಂಕ್ ಎಲೆಕ್ಷನ್ ಬಂದಾಗ 3 ಮಂದಿ ಪಕ್ಷದವ್ರು ನಿನ್ ರಾತ್ರಿ ಫುಲ್ ಬೈದಾಡಿದ್ರು. ಅವ್ರನ್ನ ಕೇಳಿ ಊರಾಗ ನಮ್ಮ 2-3 ಪಾರ್ಟಿ ಆಗಿರ್ತಾವ. ಅವ್ನ ಕಂಡ್ರೆ ನನಗಾಗಿಲ್ಲ, ನನ್ನ ಕಂಡ್ರೆ ಇವಂಗ ಆಗಂಗಿಲ್ಲ. ಆದ್ರೆ ರಾತ್ರಿ ಹೋಟೆಲ್ನಾಗ ಎಲ್ಲಾರು ಕೂಡ DCC ಬ್ಯಾಂಕ್ ಚುನಾವಣೆ ಮಾಡಿಲ್ಲ ಅವ್ರೆ. ಮತ್ ನಾವ್ಯಾಕೆ ಒಂದಾಗಂಗಿಲ್ಲ? ನಮ್ದೇನೈತಿ ರೈತರದು ನಾವು. ನಮ್ಮೊಳಗ ಧರ್ಮ ಇಲ್ಲ, ಜಾತಿ ಇಲ್ಲ, ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲೆ ಏನು ಇಲ್ಲ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತರಲ್ಲಿ ನಾವೆಲ್ಲ. ರೈತ ಅಂತ ಬಂದಾಗ, ಭೂಮಿ ಅಂತ ಬಂದಾಗ, ನೀರಾವರಿ ಅಂತ ಬಂದಾಗ, ಬೆಲೆ ಅಂತ ಬಂದಾಗ, ನಮ್ಮ ತನ ಸ್ವಾಭಿಮಾನ ಅಂತ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿವಿ ಅಂದ್ರೆ ಭಂಡಾರಕ್ಕೊಂದು ಬೆಲೆ ಕೊಟ್ಟಂಗ ಆಗ್ತದ ಅಂತೇಳಿ 12 ಮಾತು ತಮ್ಮೆಲ್ಲರೂ